ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಮಗಳು ಇವಾಗ ಫೇಸ್ ಪ್ಯಾಕ್ ಹಚ್ಕೋತಾ ಇದ್ದಾಳಂತೆ, ಅದಕ್ಕೆ ಅವಳಿಗೆ ತೋರಿಸ್ಬೇಕು ಅಂತಂದು ಅದಕ್ಕೆ ತೋರಿಸ್ತಾ ಇದ್ದೀನಿ. ಅದು 3 ಮ್ಯಾಜಿಕಲ್ ಬ್ಯೂಟಿ ಅಂತ ಹೇಳ್ತಾರೆ, ಬ್ರೈಡಲ್ ಬ್ಯೂಟಿ ಬರುತ್ತೆ ಅಂತ ಹೇಳ್ತಾರಲ್ಲ, ಆ 3 ಮ್ಯಾಜಿಕಲ್ದು ಕ್ರೀಮ್ ತಗೊಬಂದು ಹಚ್ಕೊಳ್ತಾ ಇರೋದು. ಅದಕ್ಕೆ ಇವರೇ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ಎವರ್ ಯೂತ್ದು ಇದು ಬಂದು ಸ್ಕ್ರಬ್ಬರು, ವಾಲ್ನಟ್ದು ಸ್ಕ್ರಬ್ಬರು, ಮತ್ತೆ ಪೀಲಿಟ್ ಆರೆಂಜು, ಮತ್ತೆ ಇದು ಬಂದು ಕುಕುಂಬರ್ದು ಫೇಸ್ ಪ್ಯಾಕ್. ನಮ್ಮ ಅಮ್ಮನ ಕೈಲಿ ಹಚ್ಚಿಸ್ಕೊಬಿಟ್ರೆ ಆ 1 ಪ್ಯಾಕೆಟ್ ಅಲ್ಲಿ ಇಬ್ರು ಹಾಕೊಳ್ಳೋ ಜಾಗದಲ್ಲಿ ನಮ್ಮಮ್ಮ ನನ್ನ ಒಬ್ಬಳಿಗೆ ಮೆತ್ತಿರ್ತಾರೆ. ಮಕ್ಕೆ ಎಲ್ಲ ಕಿತ್ಕೊಂಡಿದ್ದೀನಿ ಓದ್ಸತಿ, ಅದಕ್ಕೆ ಅವಳೇ ಅಪ್ಲೈ ಮಾಡ್ಕೋತಾ ಇದ್ದಾಳೆ. ಹೆಣ್ಮಕ್ಳದು ಈ ಕತೆ ಆದರೆ ಗಂಡು ಮಕ್ಳ ಕತೆ ತೋರಿಸ್ತೀನಿ ಬನ್ನಿ, ಹೆಂಗೆ ಮನೆಯೆಲ್ಲ ಅಧ್ವಾನ ಮಾಡಿರ್ತಾರೆ ಅಂತ. ನೋಡಿದ್ರಾ, ಗಂಡು ಮಕ್ಳದ್ದು ಈಗ ಹಣೆ ಬರ ಹಿಂಗೆ, ಆ ಕಾರು ಬೈಕು ಇವೆಲ್ಲ ತೆಗೆದು ಅಂಟ್ತಾನೆ. ಅವಳು ಈ ಥರ ಫೇಸ್ ಪ್ಯಾಕೆಲ್ಲ ಹಚ್ಕೊಂಡು ಅವಳು ಕೂತವಳೆ. ನಮಗೆ ಕೆಲಸ ಮಾಡೋಂಗಿಲ್ಲ, ಇವ್ರದ್ದೇ ಪುರಾಣ. ನೋಡಿ ನೋಡಿ ನೋಡಿದ್ರಾ, ಆ ಯೋಗ ಮ್ಯಾಟ್ ಇಟ್ಕೊಂಡು ಹೆಂಗೆ ಮಾಡ್ತಾವನೆ. ಯೋಗ ಮ್ಯಾಟ್ ಎತ್ಕೊಂಡೋಗಿದ್ದೆ ಇವತ್ತು, ಅಲ್ಲೇ ಇಟ್ಟಿದ್ಯಾ ಸ್ಕೂಲಲ್ಲೇ. ಸೊ ಇಬ್ಬರದು ಒಂದೊಂದು ಮಾಡ್ತಾ ಕೂತಿದ್ದಾರೆ. ಸೊ ನಾವು ಇವಾಗ ಬಂದು ಕಿಚನ್ಗೆ ಬರೋಣ, ನಮ್ಮ ಕೆಲಸ ನಾವು ನೋಡೋಣ, ಕಾಫಿ ಮಾಡೋಣ. ಯಾಕೋ ಈ ನಡುವೆ ಬ್ಲಾಗ್ ಮಾಡ್ತೀನಿ, ಅಪ್ಲೋಡೇ ಮಾಡೋಕ್ಕಾಗ್ತಾಯಿಲ್ಲ. ಲಾಸ್ಟ್ ಸಂಡೇನಾ ನಮ್ಮ ಅಣ್ಣನ ಮಗನ ಊಟಕ್ಕೆ ಹಾಕಿದ್ನಲ್ಲ, ಸೇಮ್ ಡ್ರೆಸ್ ಹಾಕ್ಕೊಂಡಿದ್ದೆ, ಅವತ್ತೇ ಬ್ಲಾಗ್ ಮಾಡಿದ್ದೆ. ಸೊ ಅದನ್ನೇ ಅಪ್ಲೋಡ್ ಮಾಡಿದ್ದೆ. ಮತ್ತು ಇವತ್ತು ಸೇಮ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಮತ್ತು ರಿಪೀಟೆಡ್ ಬ್ಲಾಗ್, ಡೈಲಿ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಏನು ಮಾಡೋಕ್ಕಾಗ, ನೀನೇ ಬಾ ಎದ್ದು, ಅವಳ ಹತ್ರಕ್ಕೆ ನಾನು ಹೋಗ್ಬೇಕಂತ, ನಾನು ಕಾಫಿ ಕುಡಿಬೇಕು. ಸೊ ಇವತ್ತು ಅಡುಗೆ ಬೆಳಗ್ಗೆ ಪಲಾವ್ ಮಾಡಿದ್ದೆ, ಇವಾಗ ಬೇಳೆ ಸಾಂಬಾರಿದೆ, ಅದನ್ನೇ ಕುದಿಸಿ ಇಕ್ಬಿಡೋಣ. ಶುಕ್ರವಾರ ಪೂಜೆ ಎಲ್ಲ ಮುಗಿದಿದೆ ಬೆಳಿಗ್ಗೆನೆ. ಇನ್ನು ನಾಳೆ ಬಂದು ಇದು ಮಾಡಬೇಕು, ಎಂತ ಶನಿವಾರ ಅಲ್ವಾ, ದೇವಸ್ಥಾನ ತೊಳೆದು ಪೂಜೆ ಮಾಡಬೇಕು. ಹಂಗಾಗಿ ಕೆಲಸ ಜಾಸ್ತಿ ಆಗ್ಬಿಟ್ಟು ನನಗೇನು ಬ್ಲಾಗೇ ಮಾಡೋಕ್ಕಾಗಿಲ್ಲ. ಬನ್ನಿ ಪಾಸ್, ನಮ್ಮನೆ ಪಾಸ್ ಸ್ಕೂಲ್ಗೆ ಹೋಗಿ ಎಷ್ಟು ದಿವಸ ಆಗ್ಬಿಡ್ತು, ಒಯ್ತೈತೆ ನಮ್ಮ ಪಾಸ್. ಅಲ್ಲ ಮಗ, ಏನೇನು ಹೇಳ್ಕೊಟ್ಟಿದಾರಮ್ಮ ಸ್ಕೂಲಲ್ಲಿ, ಅವ್ರಿಗೆ ತೋರಿಸೋ. ಬಂದು ಪೂತ ವೆರಿ ಗುಡ್. ಆಮೇಲೆ ಏನೇನು ರೈಟಿಂಗ್ ಬರ್ದೆ ಹೇಳ್ಬಿಡು ಅವ್ರಿಗೆ. ರೈಟಿಂಗ್ ಏನೇನು ಬರ್ಸಿದೆ ನಾನು ಹೋಮ್ವರ್ಕ್ ಅಲ್ಲಿ ನಿಂಗೆ, ಅದು ಹೇಳು. ಸ್ಟ್ಯಾಂಡಿಂಗ್ ಲೈನ್, ಆಮೇಲೆ ಸ್ಲೀಪಿಂಗ್ ಲೈನ್, ಆಮೇಲೆ ಸ್ಟಾರ್ಟಿಂಗ್ ಲೈನ್. ನೆಕ್ಸ್ಟ್ ಹೇಳು, ನೆಕ್ಸ್ಟ್ ಏನ್ ಬರ್ದಿಯ? ಆಪಲ್ ನಂಬರ್ 1. ಇದಿಷ್ಟು ಮಾಡಿದ್ದಾರೆ ಮುದ್ದುಗೆ ಶಾಮಿಗೆ. ಆಮೇಲೆ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ವಾವ್, ಸ್ಟ್ಯಾಂಡಿಂಗ್ ಲೈನ್ ಮತ್ತೆ ಸ್ಲೀಪಿಂಗ್ ಲೈನ್. ಏನ್ ಹೇಳಿದಾರೆ ಮಂಡ್ಯಗೆ ಯೋಗ ಡೇ ಇದೆ, ಅದಕ್ಕೆ ವೈಟ್ ಕಲರ್ ಡ್ರೆಸ್ ಹಾಕಿ. ಆಮೇಲೆ ಫಾದರ್ಸ್ ಡೇ ಇದೆ ಗೈಸ್. ಏಯ್, ಫಾದರ್ಸ್ ಡೇ ಮುಗ್ದೋಗಿದೆ, ಮದರ್ಸ್ ಡೇ ಮುಗ್ದೋಗಿರೋದಾ? ನಮ್ಮ ಎಲ್ಲ ಮತ್ತೆ ಹೋಗ್ಬಿಟ್ಟವ್ರೆ. ಅವ್ರ ಅತ್ತೆ ಬರ್ತಡೆ ಅಂತ ಸ್ಟೇಟಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ, ನಾನೇ ಮರ್ತೋಗ್ತಿದ್ದೀನಿ. ನನ್ನ ಮಗ ನೋಡಿ ಹೆಂಗೆ ಹೇಳ್ತಾನೆ, ಗಾಯ್ಸ್ ಇವತ್ತು ನಮ್ಮ ಅತ್ತೆದು ಬರ್ತಡೆ ಅಂತ. ನಮ್ಮ ಅತ್ತಿಗೆದು ಬರ್ತಡೆ. ಯಾರು ಅವ್ರ ಹೆಸ್ರೇನು? ಅವ್ರ ಹೆಸ್ರೇನು ಹೇಳು, ನಿಮ್ಮ ಅತ್ತೆ ಹೆಸ್ರೇನು? ಅವ್ರ ಹೆಸರು ಹೇಳು, ಅವ್ರ ಹೆಸ್ರೇನು? ಅತ್ತೆ ಹೆಸ್ರೇನು? ಅಲ್ಲಿ ಹೇಳು. ರೇಖಾ ಅತ್ತೆನಾ? ಅವ್ರ ಬರ್ತಡೇನಾ? ನೀವ್ ವಿಶ್ ಮಾಡಿದ್ಯಾ? ಏನಂತ ಮಾಡಿ ಹೇಳ್ದೆ? ಕಳಿಸ್ತಾ? ಭೂತ ತರ ಕಾಣಿಸ್ತಿದೀನಿ ಅಂತ. ಭೂತಾನೆ, ಭೂತ ತರ ಕಾಣ್ದು ಇನ್ನೇನ್ ಕಾಣ್ತದೆ. ಹೋಗ್, ಒಂದು 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡು. ಹೋಗ್ 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 ಹೋಗು. ಯಾವತ್ತೂ ಅಷ್ಟೇ
ನಮ್ಮ ಇವ್ರ ಎಲ್ಡರ್ ಅವ್ರು ಹೇಳ್ತಾರ ನೋಡಿ, ಒಂದ್ ಪ್ಯಾಕೆಟ್ ಸುರ್ಕೊಂಡ್ ಹಾಕಿ ಅಂತ. ಹಂಗ ಹಾಕೊಳಕ್ ಹೋಗ್ಬೇಡಿ. ನಾನು ಆಗ್ಲೇ 3 ಪ್ಯಾಕೆಟ್ ಅಲ್ಲಿ ಮಕ್ಕ ಸುಟ್ಕೊಂಡಾಯ್ತು ಸಮ್ಮರ್ ಅಲ್ಲಿ. ನಾನೇ ಹಚ್ಕೊಂಡಿರೋದ, ಸುಡ್ತಾ ಇಲ್ಲ ಅಷ್ಟು. ಆಯ್ತು ಹೋಗು. ತಲೆ ಇವ್ರ ಕೈಲಿ ಹಚ್ಚಿಸ್ಕೊಬಿಟ್ಟೆ ಎಲ್ಲ. ಕಾಫಿ ಮಾಡ್ತಿದ್ಯಾ? ಹೌದು ಕಾಫಿನಲ್ಲಿ ಇದನ್ನ ಒಂದು ಕಾಫಿ ಅಂದ್ರೆ ಇಷ್ಟ. ಹೌದು ಇಷ್ಟ ಇಷ್ಟ ಇಷ್ಟ. ನಂಗೂ ಕಾಫಿ ಇಷ್ಟ. ನಿಂಗೆ ಕಾಫಿ ಇಷ್ಟ ಇಲ್ಲ, ನಂಗೆ ಪೂರಿ ಇಷ್ಟ. ನನ್ನ ಫೇವ್ರೆಟ್ ಕಾಫಿ. ಹೋಗಲೇ ನನ್ನ ಫೇವ್ರೆಟ್ ಕಾಫಿ ನಂದು. ಹ್ಞೂ ಸುಮ್ಮನಿರಮ್ಮ. ಆಯ್ತು ಅವ್ರಿಗೆ ಬಾಯ್ ಹೇಳು, ಆಮೇಲೆ ಸಿಗ್ತೀನಿ. ಬಾಯ್, ಆಮೇಲೆ ಸಿಗ್ತೇನೆ. ನೋಡಮ್ಮ ಎರಡು ಕಲರ್ ಕೇಕ್. ಹೆಲಿಕಾಪ್ಟರ್ ತರ ಐತೆ. ಅಲ್ಲ ಇದೇ ವೆಡ್ಡಿಂಗ್ ಆನಿವರ್ಸರಿ. ನಿನ್ನೆ ಹೆಸರು ಎಂತಿಗೆ ಹಾಕ್ಸಿದ್ಯಾ? ರೇಖಾ ಮಹಾದೇವ್. ಹೆಂಡತಿ ಅಂತ ಪ್ರೂಫ್ ಬೇಕು ಅಂತ, ಗಂಡ ಅಂತ. ಗಂಡ ಅಂತ ಎಲ್ಲೋ ಎಲ್ಲೋ ಡ್ರೆಸ್ಸು, ಎಲ್ಲೋ ಕಲರ್ ಕೇಕು. ಕಟ್ ಮಾಡಿದ್ಮೇಲೆ ಇಬ್ರು ತಿನ್ನೀರಂತೀರಿ. ಉಫ್ ಮಾಡಂಗಿಲ್ಲ ಮಗ ಅದು. ಪೌಡ್ರ್ ಹಾಕೊಳ್ಳಂತೆ. ಹ್ಯಾಪಿ ಬರ್ಡೇ. ಅದಿಟ್ಕೊ, ಚಾಕು ಇಟ್ಕೊ ಚಿನ್ನ. ಫ್ರಿಜ್ಜಲ್ಲಿ ಅದಕ್ಕೆ ಆ ಹುಡುಗರು ಕೇಕ್ ತಿನ್ಸ್ಬೇಡಿ, ಚಾಕ್ಲೇಟ್ ತಿನ್ಸಿ. ನಿಮ್ಮ ಯಜಮಾನ್ರ ಕೇಕ್ ತಿನ್ಸಿ. ಅಯ್ಯೋ ನೀವು ತಿನ್ಸಿ ಅಂಕಲ್ ಫಸ್ಟ್. ತಿನ್ಸಿದ್ರು ಅವರು ಚಾಕ್ಲೇಟ್ನ. ಬ್ರೆಡ್ ತರ ಕೊಡಿ. ಪಾಪು ತಿಂದ ನೀನು? ಹಾಂ ಚಾಕ್ಲೇಟ್ ತಿಂದೆ. ಕೇಕ್ ತಗೋಬಾ. ಕ್ಲಾರಿಟಿ ಎಲ್ಲ ಚೆನ್ನಾಗೈತೆ. ಹಾಗೆ ಕಬಾಬು, ಚಿಕನ್ ಚಾಪ್ಸು, ಮುದ್ದೆ, ಅನ್ನ. ನಮ್ಮ ಅತ್ತೆ ಬರ್ತಡೇ ಇದು. ನನ್ನ ಮಗ ಯೂಟ್ಯೂಬ್ ಅಲ್ಲೇ ಹೇಳ್ಬಿಟ್ಟಾನೆ, ಇವತ್ತು ನಮ್ಮ ಅತ್ತೆದು ಬರ್ತಡೇ. ನಾನು ವಿಶ್ ಮಾಡಿದೆ ಫೋನಲ್ಲಿ. ನೋಡಿ ಬೆಳಗ್ಗೆಯಿಂದ ವಿಶ್ ಮಾಡಿದೆ. ಈಗ ಬೇಜಾರು ಮಾಡ್ಕೊತಾರೆ ಅಂತ ಇವಾಗ ತಗೊಬಂದಿರೋದು. ಹಾಗೆ ಬೇಜಾರಾಗಿದೆ ನೋಡಿ. ಎಲ್ಲ 3 ಜನ ಈ ಕಡೆ. ಅಂಕಲ್ ನೋಡಿ, ಅಂಕಲ್ ನೀವು. ಕ್ಲಾರಿಟಿ ಚೆನ್ನಾಗೈತೆ ಕ್ಯಾಮ್ರಾ. ನನ್ನ ಮಗಳು ಬರ್ಲಿಲ್ಲ, ನಮ್ಮ ಯಜಮಾನ್ರು ಬರ್ಲಿಲ್ಲ, ನೀವೇ ಹೋಗ್ರಿ ಅಂದ್ರು. ಅದಕ್ಕೆ ನಾವು ಒಬ್ಬರೇ ಬಿಟ್ಟಿದ್ವಿ. ಚಿಂಚಿತೀನಿ ಸರ್ಪ್ರೈಸ್. ನಾನೆಲ್ಲ ಹೋಗಿದ್ದೆ ನೋಡಿ ಬಂದ. ಅವ್ರ ಯಜಮಾನ್ರು ಸರ್ಪ್ರೈಸ್ ಕೊಡ್ತಾ ಇರೋದು. ಪಾರ್ಟಿ ಚಿಕನ್ ತಂದು ಹೆಂಡತಿಗೋಸ್ಕರ, ಕೇಕ್ ತಂದು. ಭಾರಿ ಲವ್ ಬಂದ್ಬಿಟ್ಟೈತೆ ವಯಸ್ಸಾದ್ಮೇಲೆ. ನಮ್ಮ ಅಂಕಲ್ ಕಬಾಬ್ ತಂದವ್ರು. ಕಬಾಬ್ ಮಾಡ್ತಾ ಇದೀವಿ. ಕಬಾಬು ಸಮೋಸ ಇದ್ದಂಗೆ ಐತಂತೆ ನೋಡ್ರಿ. ನಮ್ಮ ಅಣ್ಣ ತೋರಿಸ್ತೈತೆ. ಹಾಂ ಓಕೆ ನೋಡಿಸ್ತು. ಬಿಡಿ ಆಮೇಲೆ ಎತ್ಗಿತ್ ಹಾಕ್ಬಿಟ್ಟು ಹೊಡೆದಾಕ್ಬಿಟ್ಟಾರೆ. ಹೇಳಿ. ಫೈನಲಿ ಊಟ ಮಾಡಿಕೊಂಡು ಹೊರಟು ಬಂದೆ. ಮುದ್ದೆ, ಚಾಪ್ಸು ಮತ್ತು ಕಬಾಬು ಇದಿಷ್ಟು ಐಟಮ್ ಮಾಡಿದರು. ಸೊ ಕ್ವಿಕ್ಕಾಗಿ ಮಾಡಿದ್ದು, ತುಂಬ ಲೇಟಾಗಿ ಅರೇಂಜ್ ಮಾಡಿದ್ದು, ಹಂಗಾಗಿ ಕಡಿಮೆ ಐಟಮ್ ಮಾಡಿದ್ದು. ಇಲ್ಲಾಂದರೆ ಜಾಸ್ತಿ ಮಾಡ್ಬೋದಾಗಿತ್ತು. ಸೊ ಇವಾಗ ಊಟ ಮಾಡ್ಕೊಂಡು ನಾನು ಹೊರಡಬೇಕು. ಕೇಕ್ ಕಟ್ಟಿಂಗ್ದು ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಜಾಸ್ತಿ ಸಾಂಗ್ ಹಾಕೋಕ್ಕಾಗಲ್ಲ, ಕಾಪಿರೈಟ್ಸ್ ಬರುತ್ತೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.